नोंदणी फसवणूक प्रकरणात बेळगाव दक्षिण उपनोंदणी अधिकाऱ्यांना निलंबित करण्याची शिफारस करण्यात आली आहे, अशी माहिती जिल्हाधिकारी मोहम्मद रोशन यांनी दिली. बेळगाव येथे पत्रकारांशी बोलताना त्यांनी सांगितले की बनावट कागदपत्रे आणि खोट्या स्वाक्षरांच्या आधारे मालमत्तेची नोंदणी केल्याच्या आरोपांमुळे ही कारवाई करण्यात आली आहे. ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರಾರ್ಸ್ ಸ್ಟ್ಯಾಂಪ್ಸ್ಗೆ ನಾನು ಕಳಿಸಿದ್ದೀನಿ. ನಮ್ಮ ಪ್ರಕಾರ ಪ್ರೈಮಾ ಫೇಸಿ ತಪ್ಪಾಗಿದೆ. ನಾನು ಮತ್ತು ಪೊಲೀಸ್ ಆಯುಕ್ತರು 4 ತಿಂಗಳ ಹಿಂದೆ ನಾವು ಎಲ್ಲ ಅಧಿಕಾರಿಗಳನ್ನು ಕರೆಸಿ ಈ ರೀತಿಯ ಪ್ರಕರಣಗಳು ಹಾಗೂ ಸ್ಪಷ್ಟವಾಗಿ ಈ ಪ್ರಕರಣ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಮಾಡಿದ ನಂತರನೂ ಒಂದು ಆವಾಗ ಅಗ್ರಿಮೆಂಟ್ ಟು ಸೇಲ್ ಆಯಿತು. ಆವಾಗ ನಮಗೆ ಗೊತ್ತಾಯಿತು, ಮಾಧ್ಯಮ ಮಿತ್ರರು ನಮಗೆ ಹೇಳಿದರು, ನಾವು ಮೀಟಿಂಗ್ ಮಾಡಿದ ನಂತರನೂ ಸೇಲ್ ಡೀಡ್ ಮಾಡಲಾಗಿದೆ. ಮತ್ತೆ ಆ ಮೃತ ವ್ಯಕ್ತಿ ಅವರ ಬದಲಾಗಿ ಒಬ್ಬರು ಬಂದು ಆಧಾರ್ ಅಥೆಂಟಿಕೇಟ್ ಮಾಡಿಕೊಂಡು ಆ ಸೇಲ್ ಡೀಡ್ ಮಾಡಿದ್ದಾರೆ. ತಪ್ಪಾಗಿದೆ ಅಂತ ಗೊತ್ತಾದ ತಕ್ಷಣ ಮರುದಿವಸ ಆ ಸೇಲ್ ಡೀಡನ್ನು ರದ್ದು ಮಾಡಿದ್ದಾರೆ. ಅದರಿಂದ ಪ್ರೈಮಾ ಫೇಸಿ ತಪ್ಪಾಗಿದೆ ಅಂತ ನನಗೆ ಮಾಹಿತಿ ಬಂದ ತಕ್ಷಣ ನಾನು ಅದೇ ದಿವಸ ಒಂದು ಸಣ್ಣ ಲೋಕಲ್ ಎಂಕ್ವೈರಿ ಕಂಡಕ್ಟ್ ಮಾಡಿ IGR ಅವರಿಗೆ ಸಸ್ಪೆನ್ಷನ್ ರೆಕಮೆಂಡ್ ಮಾಡಿ ಕಳಿಸಿದೆ. ಈಗ IGR ಹಂತದಲ್ಲಿ ಅವರು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನು ಫಸ್ಟ್ ಫಾಲೋ ಮಾಡಬೇಕಾಗುತ್ತೆ. ಅವರು ಒಂದೇ ಶಾರ್ಟಲ್ಲಿ ಅವರು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಅಂದರೆ ಮತ್ತೆ ಆ ಪ್ರಕರಣ ಏನಿದೆ ಅದಕ್ಕೆ ವೇಟೇಜ್ ಸಿಗಲ್ಲ. ಅದಕ್ಕೋಸ್ಕರ ಅವರ ಹೇಳಿಕೆ ಏನಿದೆ ಲಿಖಿತ ರೂಪದಲ್ಲಿ ನೀವು ಕೊಡಬೇಕಂತ ಅವರಿಗೆ 2 ದಿವಸ ಟೈಮ್ ಕೊಟ್ಟಿದ್ದಾರೆ. ಆ ಟೈಮ್ ಈಗ ಮುಗ್ದು ಹೋಗಿದೆ. ಅವರ ರಿಪ್ಲೈ ಏನಿದೆ IGR ಅವರಿಗೆ ನೀಡಿರ್ತಾರೆ. ಈಗ IGR ಅವರು ಇವತ್ತು ನಾಳೆ ಒಳಗಡೆ ಡೆಸಿಷನ್ ತಗೊಳ್ತಾರೆ. ನನಗೆ ನಂಬಿಕೆ ಇದೆ, ನನ್ನ ರಿಪೋರ್ಟ್ ಆಧಾರದ ಮೇಲೆ ಅವರು ಹಾಗೂ ಅವರೇನು ಎಂಕ್ವೈರಿ ನಡೆಸಿದ್ದಾರೆ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಈ ಸಸ್ಪೆನ್ಷನ್ ಆಗುತ್ತೆ. ಸಸ್ಪೆನ್ಷನ್ ಆದ ತಕ್ಷಣ ನಾವು ಒಂದು ತಹಶೀಲ್ದಾರ್ ಅವರ ಮುಖಾಂತರ ಒಂದು ಕೇಸ್ ಪೊಲೀಸ್ ಅವರಿಗೆ ಕೊಟ್ಟು ಹುಕ್ಕೇರಿನಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಇದೇ ರೀತಿ. ಸೊ ಈ ಕೇಸಲ್ಲಿನೂ ನಾವು FIR ಮಾಡಲಿಕ್ಕೆ ನಾವು ಒಂದು ಸ್ಟೆಪ್ ತಗೊಳ್ತೀವಿ. ಯಾವಾಗಲೂ ನಾವು ನಮ್ಮ ಹಂತಕ್ಕೆ ಒಂದು ಕೇಸ್ ಬಂದ ನಂತರ ನಾವು ಯಾವ ರೀತಿ ಆ್ಯಕ್ಷನ್ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಆ್ಯಕ್ಷನ್ ಎಲ್ಲರಿಗೂ ಗೊತ್ತಾಗಬೇಕು, ಆವಾಗ ಹೆದರಿಕೆ ಬರುತ್ತೆ. ಅದಾದ ನಂತರ ಲಿಸ್ಟ್ ಆಫ್ ಇಶ್ಯೂಸ್ ಏನೇನಿದ್ದಾವೆ ಇದನ್ನು ನಾನು CP ರವರು SP ರವರು ಕೂತ್ಕೊಂಡು ಒಂದು ಲಿಸ್ಟ್ ತೆಗೆದುಬಿಟ್ಟು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಜೊತೆ ಯಾವ ಕೇಸಸ್ ದೂರುಗಳು ಬಂದಿದ್ದಾವೆ, ಯಾವ ಕೇಸಸ್ ಸಸ್ಪಿಷಿಯಸ್ ಇದ್ದಾವೆ ಅದರದೊಂದು ಪಟ್ಟಿ ರೆಡಿ ಮಾಡಿ ಅನಲೈಸ್ ಮಾಡ್ತೀವಿ. ಥ್ಯಾಂಕ್ ಯು. या प्रकरणात FIR दाखल करण्याचे निर्देश देण्यात आले असून उपनोंदणी अधिकाऱ्यांच्या कार्यालयात कागदपत्र पडताळणी आणि सुरक्षा व्यवस्थेत गंभीर निष्काळजीपणा झाल्याचे नमूद करून त्यांच्या निलंबनाची शिफारस करण्यात आली आहे. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होगी सुहानी, ये अटूट बंधन खिले हर आशियाना, रंग वस्त्रों का खजाना मन भाए आराधना मारुति गली बेलगाम, मन भाए आराधना.